ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಪ್ರೀವಿಯಸ್ ಇಯರ್ ಕ್ವಶನ್ಗಳ ಮೂಲಕ ಇಂಡಿಯನ್ ಪಾಲಿಟಿಯನ್ನು ನೋಡ್ತಾ ಇದ್ದೀವಿ. ಲೋಕಸಭೆಯ ಸ್ಪೀಕರ್ ಹುದ್ದೆಯ ವಿಷಯದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇದೆ? ರಾಷ್ಟ್ರಪತಿಯವರು ಇಷ್ಟದ ಅವಧಿಯಲ್ಲಿ ಅವನು ಅವಳು ಹುದ್ದೆ ಹೊಂದಿರುತ್ತಾರೆ. ಅವನು ಅವಳು ಸದನ ಸದಸ್ಯರಾಗಿರಬೇಕಾಗಿಲ್ಲ ಚುನಾವಣೆಯ ಸಂದರ್ಭದಲ್ಲಿ, ಆದರೆ ಚುನಾವಣೆ ಬಳಿಕ 6 ತಿಂಗಳ ಒಳಗೆ ಸದನ ಸದಸ್ಯರಾಗಿರತಕ್ಕದ್ದು. ಲೋಕಸಭೆ ಸ್ಪೀಕರ್ ಬಗ್ಗೆ ಹೇಳ್ತಾ ಇದ್ದಾರೆ. ಅವನು ಅವಳು ರಾಜೀನಾಮೆ ನೀಡಲು ಇಚ್ಛಿಸಿದರೆ ರಾಜೀನಾಮೆ ಪತ್ರವನ್ನು ಡೆಪ್ಯೂಟಿ ಸ್ಪೀಕರ್ಗೆ ಬರೆಯತಕ್ಕದ್ದು. ಯಾವುದು ಸರಿ ಇದೆ ಅಂತ ಕೇಳಿದರೆ, ಅವನು ಅವಳು 65 ವರ್ಷಕ್ಕಿಂತ ಕಡಿಮೆ ಪ್ರಾಯದವರಾಗಿರಬೇಕು ಅಂದಾಗ ಮಾತ್ರ ಸ್ಪೀಕರ್ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ನೋಡ್ತಾ ಹೋಗೋಣ. ರಾಷ್ಟ್ರಪತಿಯವರು ಇಷ್ಟದ ಅವಧಿಯಲ್ಲಿ ಸ್ಪೀಕರ್ ಅವರು ಡಾಕ್ಟ್ರಿನ್ ಆಫ್ ಇಲ್ಲಿ ಪ್ಲೆಜರ್ ಅಂತೀವಲ್ಲ, ರಾಷ್ಟ್ರಪತಿ ಇಷ್ಟದ ಮೇರೆಗೆ ಇರುವಂತಹ ಹುದ್ದೆಗಳಲ್ಲ. ಯಾವ್ದಾವ್ದಲ್ಲ? ಈ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಈ ತರ ರಾಷ್ಟ್ರಪತಿಯ ಇಷ್ಟದ ಅವಧಿಯಲ್ಲಿ ಇರೋದಲ್ಲ. ನಿಮ್ಮ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ಗಳು ಆತರ ಅವರು ಅಲ್ಲಿ ಬರಲ್ಲ, CAG ಅಲ್ಲಿ ಬರಲ್ಲ. ಇವರೆಲ್ಲ ರಾಷ್ಟ್ರಪತಿ ಇಷ್ಟದ ಅವಧಿಯಲ್ಲಿ ಅಂತ ಆತರ ಕಾನ್ಸೆಪ್ಟ್ ಅಲ್ಲಿ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತೀವಿ. 310ನೇ ಆರ್ಟಿಕಲ್ ಅಲ್ಲಿ ಇದೆ ಡಾಕ್ಟ್ರಿನ್ ಆಫ್ ಪ್ಲೆಜರ್. ಇವರೆಲ್ಲ ಬರೋದಲ್ಲ ಅಲ್ಲಿ. ಓಕೆ, ಸೊ ಈ ತರ ಈ ಸರ್ಕಾರಿ ನೌಕರರು ಎಷ್ಟು ಪ್ಲೆಜರ್, ಅವರ ಪ್ಲೆಜರ್ ಅಡಿಯಲ್ಲಿ ಬರುವಂತದ್ದು. ಆ ಕಾನ್ಸೆಪ್ಟ್ ಎಲ್ಲ ನಾನು ಇಂಡಿಯನ್ ಪಾಲಿಟಿ ಕ್ಲಾಸ್ ಅಲ್ಲಿ ನೀಟಾಗಿ ಹೇಳಿದ್ದೀನಿ. ಇದು ರಾಂಗ್ ಆಗ್ತದೆ. ಸರಿ ಇರೋದು ಕೇಳಿದ್ದಾರೆ. ಅವರು ಸದನದ ಸದಸ್ಯರಾಗಿರಬೇಕಲ್ಲ ಅಂದ್ರೆ ಅದು ಕೂಡ ರಾಂಗ್. ಒಬ್ಬ ಸ್ಪೀಕರ್ ಆಗ್ತಾನೆ ಪಕ್ಕ ಅವ್ರ ಮೆಂಬರ್ ಆಗಿರ್ಲೇಬೇಕು, ಲೋಕಸಭೆ ಮೆಂಬರ್. ಓಕೆ, ಚುನಾವಣಾ ಸಂದರ್ಭದಲ್ಲಿ ಆಗಿರ್ಬೇಕಾಗಿಲ್ಲ, ಚುನಾವಣೆ ಬಳಿಕ 6 ತಿಂಗಳ ಒಳಗೆ ಅದೆಲ್ಲ ಆ ತರ ಬರೋದಿಲ್ಲ. ಅದು ಪ್ರಧಾನಮಂತ್ರಿಗೆ ಈ ತರ ಇರ್ತದೆ. ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಆ ಒಂದು ಪ್ರಧಾನಮಂತ್ರಿ ಪದವಿ ತಗೊಳ್ಬೇಕಾದ್ರೆ ಅವಾಗ ಅವರು ಗೆದ್ದಿರ್ಬೇಕಂತ ಏನು ಅವಶ್ಯಕತೆ ಇಲ್ಲ. ರಾಜೀವ್ ಗಾಂಧಿ ಕೂಡ ಅದೇ ತರ ಆಗಿದಾರೆ, ನಂತರದಲ್ಲಿ ಗೆದ್ದು ಬರ್ತಾರ ಅವರು. ಓಕೆ, ಸೊ ಇಲ್ಲಿ ನಂತರ ದಿನಗಳಲ್ಲಿ 6 ತಿಂಗಳ ಒಳಗಾಗಿ ಯಾವ್ದಾದ್ರು ಒಂದು ಸದಸ್ಯ ಆದ್ರೆ ಸಾಕಾಗ್ತದೆ. ಬಟ್ ಸ್ಪೀಕರ್ಗೆ ಆ ತರ ಇರೋದಿಲ್ಲ. ರಾಜೀನಾಮೆ ಕೊಡಲು ಇಚ್ಛಿಸಿದ್ರೆ ರಾಜೀನಾಮೆ ಪತ್ರ ಡೆಪ್ಯೂಟಿ ಸ್ಪೀಕರ್ಗೆ ಎಸ್ ಕೊಡಬೇಕು. ಕರೆಕ್ಟ್ ಇದೆ ಇದು. ಸ್ಪೀಕರ್ ಇದ್ದವರು ಡೆಪ್ಯೂಟಿ ಸ್ಪೀಕರ್ ಕೊಡ್ತಾರೆ. ಡೆಪ್ಯೂಟಿ ಸ್ಪೀಕರ್ ರಾಜೀನಾಮೆ ಕೊಡ್ಬೇಕಂತ ಅವ್ರು ಬಂದು ಸ್ಪೀಕರ್ಗೆ ಕೊಡ್ತಾರೆ. 65 ವರ್ಷಕ್ಕಿಂತ ಕಡಿಮೆ ಇರಬೇಕನ್ನೋದು ಅಂತ ಥರದ್ದು ಯಾವುದು ಇಲ್ಲ. ಇದು ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನ್ಯಾಯಮೂರ್ತಿ ಅಲ್ತಮಸ್ ಕಬೀರ್ ಅವರು ಎಷ್ಟನೇ ನ್ಯಾಯಾಧೀಶರಾಗಿದ್ರು ಅಂತ ಕೇಳ್ತಾರೆ. ಇದೆಲ್ಲ ಬೇಡ, ಇದು ಹಳೆಯದಿರೋದ್ರಿಂದ ಅದಿರುತ್ತೆ. ಬಟ್ ಈಗ ಸದ್ಯಕ್ಕೆ ನ್ಯಾಯಮೂರ್ತಿ ಯಾರಿದ್ದಾರೆ ಅಂದ್ರೆ ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ದಾರೆ ಮತ್ತು ಅವ್ರು ಎಷ್ಟನೇದವರು, ಈ ತರದ ಕ್ವಶನ್ ಪಕ್ಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವ್ರ ಅಪ್ಡೇಟ್ ಆ ತರ ಚೇಂಜ್ ಆದಾಗೆಲ್ಲ ಸ್ವಲ್ಪ ನಂಬರ್ ನೆನ್ಬಿಡಿ. ಅವರು ಈಗ ಇರುವಂತವ್ರು ಯಾರು ಮತ್ತು ಅವ್ರು ಎಷ್ಟನೇ ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಾಧೀಶರಿದ್ದಾರೆ ಅನ್ನೋ ಪಾಯಿಂಟ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾ ಹೋಗಿ. ಆ ರೀತಿ ಕ್ವಶನ್ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನೇಮಕಗೊಳ್ಳುವ ಸಮಯದಲ್ಲಿ ಭಾರತದ ಪ್ರಧಾನಿಯು ಅವರು ಪ್ರಧಾನಮಂತ್ರಿಗೆ ಪ್ರಮಾಣ ವಚನ ತಗೊಳ್ಳುವಂತ ಸಮಯದಲ್ಲಿ ಏನಾಗಿರಬೇಕು? ಸಂಸತ್ತಿನ ಸದನಗಳಲ್ಲೊಂದರ ಸದಸ್ಯನಾಗಿರುವ ಅಗತ್ಯ ಇಲ್ಲ ಅಂತಾರೆ. ಲೋಕಸಭಾ ಅಥವಾ ರಾಜ್ಯಸಭೆಯ ಸದಸ್ಯ ಆಗಿರ್ಬೇಕಂತ ಅಗತ್ಯ ಇಲ್ಲ. ಆದರೆ 6 ತಿಂಗಳ ಒಳಗೆ ಯಾವುದಾದರೂ ಒಂದು ಸದನದ ಸದಸ್ಯರಾಗಿರಬೇಕು. ಲೋಕಸಭೆಯ ಸದಸ್ಯನಾಗಿರತಕ್ಕದ್ದು ಅಂತಿದೆ. ಭಾರತ ಪ್ರಧಾನಿ ಆಗ್ಬೇಕಂದ್ರೆ ಲೋಕಸಭೆ ಸದಸ್ಯನಾಗಿರತಕ್ಕದ್ದು, ಅದು ಸರಿಯಾ ನೋಡ್ಬೇಕು. ರಾಜ್ಯಸಭೆಯ ಸದಸ್ಯನಾಗಿರತಕ್ಕದ್ದು, ನಿವೃತ್ತಿ ಸರ್ಕಾರಿ ನೌಕರನಾಗಿದ್ದಂಗ ಅಷ್ಟೇ ಭಾರತದ ಪ್ರಧಾನಮಂತ್ರಿ ಆಗ್ತಾನೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅವ್ರು ನಿಮ್ಮನ್ನು ಕೂಡ 25 ವರ್ಷ ಆಗಿತ್ತ ನಿಮ್ಮನ್ನೇ ಕರ್ಕೊಂಡು ಹೋಗಿ ಇವತ್ತು ಪ್ರಮಾಣ ವಚನ ಕೊಡಿಸಿ ಪ್ರಧಾನಮಂತ್ರಿ ಮಾಡಿಬಿಡ್ಬೋದು. ಬಟ್ 6 ತಿಂಗಳ ಒಳಗಾಗಿ ನೀವು ಲೋಕಸಭೆ ಅಥವಾ ರಾಜ್ಯಸಭೆಗೆ ಅಲ್ಲಿ ನೀವು ಎಲೆಕ್ಷನ್ ಗೆದ್ದು ಹೋಗಬೇಕು. ಲೋಕಸಭೆ ಸದಸ್ಯ ಆಗಿರ್ಬೇಕು ಏನಿಲ್ಲ. ಮನಮೋಹನ್ ಸಿಂಗ್ ಅವರು ರಾಜ್ಯಸಭೆಯಿಂದ ಮಾಡಿದ್ದಾರೆ. ಓಕೆ, ರಾಜ್ಯಸಭೆಯ ಸದಸ್ಯನಾಗಿರತಕ್ಕದ್ದು ಅದು ಕೂಡ ರಾಂಗ್. ರಾಜ್ಯಸಭೆ ಇರಲೇಬೇಕಂತಲ್ಲ. ಮೋದಿ ಅವರು ಈಗ ಲೋಕಸಭೆ ಇದ್ದಾರೆ. ನಿವೃತ್ತಿ ಸರ್ಕಾರ ನೌಕರತ ಇದೆಲ್ಲ ಏನು ಸಂಬಂಧ ಇಲ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವೆಲ್ಲವೂ ಇನ್ ಡೀಟೇಲ್ ಆಗಿ ನಾವು ಇಂಡಿಯನ್ ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆಂಟಿಸರ್ ಅಕಾಡೆಮಿಯಲ್ಲಿ ಹೇಳಿದ್ದೇನೆ ಸ್ನೇಹಿತರೆ. PSI ಇಂಪಾರ್ಟೆಂಟ್ ಎಸ್ಸೆಗಳು ಕವರ್ ಆಗಿದವು. ಎಕನಾಮಿ ಕಂಪ್ಲೀಟ್ ಆಗಿ ನಿಮಗೆ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ಗಳು, ಕರ್ನಾಟಕದ್ದು, ಭಾರತದ್ದು, ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಎಲ್ಲವೂ ಸೆಂಟಿಸರ್ ಅಕಾಡೆಮಿ ಆಪ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಗ್ರೂಪ್ ಬಿ ಪೋಸ್ಟ್ ಒಂದು ಅದ್ಭುತವಾದ ಅವಕಾಶ. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಗ್ರೂಪ್ ಬಿ ಪೋಸ್ಟ್ ಈ ನಮ್ಮ ತಹಶೀಲ್ದಾರ್ ಇಕ್ವಿಲೆಂಟ್ ಪೇಮೆಂಟ್ ಇರುವಂತದ್ದು. ನಂತರದಲ್ಲಿ ಇಮಿಡಿಯೇಟ್ 5 ವರ್ಷದಲ್ಲಿ ಗ್ರೂಪ್ ಎ ಪೋಸ್ಟ್ ಆಗುತ್ತೆ. ಕೆಲವೊಂದ್ಸಲ 3 ವರ್ಷದಲ್ಲಿ ಕೂಡ ಖಾಲಿ ಸ್ಥಾನಗಳಿದ್ದಾಗ 3 ವರ್ಷಕ್ಕೂ ಕೂಡ ಪ್ರಮೋಷನ್ ಬೇಗ ಆಗ್ತದೆ. ಹೊಸ ಫ್ರೆಶ್ ಬ್ಯಾಚ್ ಇರೋದ್ರಿಂದ ಇವರಿಗೆ ಅವಕಾಶ ತುಂಬಾ ನಿಜವಾಗ್ಲೂ ಅವಕಾಶ ಇದೆ. ಅದಕ್ಕೋಸ್ಕರ ನಾ ಇದನ್ನ ತುಂಬಾ ಇನ್ ಡೀಟೇಲ್ ಆಗಿ ಎಲ್ಲವೂ 15 ಯೂನಿಟ್ಗಳನ್ನ ಇನ್ ಡೀಟೇಲ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟು ನೋಡಿದ್ರೆ ಸಾಕು. ನೀವು 90 ಕ್ವಶನ್ ವರೆಗೂ ಈಸಿಯಾಗಿ ಸ್ಕೋರ್ 90 ಮಾಡಿದವರಿಗೆ ಮಾತ್ರ ಅವಕಾಶ ಇರುತ್ತೆ. ಪೇಪರ್ 2 ಅಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಸೊ ಇದು ಸೆಂಟಿಸರ್ ಅಕಾಡೆಮಿ ಆಪ್ ಅಲ್ಲಿ ಸಿಗುತ್ತೆ, ನೋಡ್ತಾ ಹೋಗಿ. ಯಾವುದನ್ನು ಅಂಗೀಕರಿಸುವ ವೇಳೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವಿನ ಬಿಕ್ಕಟ್ಟು ಸಂಸತ್ತಿನ ಜಂಟಿ ಅಧಿವೇಶನ ಕರೆಯುವಂತೆ ಮಾಡ್ತದೆ. ಎರಡರ ಮಧ್ಯೆ ಬಿಕ್ಕಟ್ಟಾತ ಜಂಟಿ ಅಧಿವೇಶನ 108ನೇ ಸಂವಿಧಾನ ತಿದ್ದುಪಡಿ ಆರ್ಟಿಕಲ್ ಪ್ರಕಾರ, 108ನೇ ಸಂವಿಧಾನ ಅದರಲ್ಲಿರುವಂತಹ ಆರ್ಟಿಕಲ್ ಪ್ರಕಾರ ಕರಿತೀವಲ್ಲ. ಹಣಕಾಸಿನ ಮಸೂದೆಗೆ ಕರಿತೀವ, ಸಂವಿಧಾನ ತಿದ್ದುಪಡಿಗ ಸಾಮಾಜಿಕ ಶಾಸನ, ಸಾಮಾನ್ಯ ಶಾಸನ. ಸರಿಯಾದ ಉತ್ತರ ಯಾವುದು? ಹಣಕಾಸಿನ ಮಸೂದೆ ಕರೆಯಕ್ಕೆ ಬರಲ್ಲ, ಜಂಟಿ ಸದನ ಇರಲ್ಲ.
ಸಂವಿಧಾನ ತಿದ್ದುಪಡಿಗೆ ಯಾವುದೇ ರೀತಿ ಜಂಟಿ ಸದನ ಇರಲ್ಲ. ಸಾಮಾಜಿಕ ಶಾಸನದ ಆ ಥರ ಕಾನ್ಸೆಪ್ಟೇ ಇಲ್ಲ. ಸಾಮಾನ್ಯ ಶಾಸನ ಇಲ್ಲಿ ಅದಕ್ಕೆ ಜಂಟಿ ಸದನ ಅಲ್ಲಿ ಮಾತ್ರ ಕರೆಯೋಕ್ಕಾಗುತ್ತೆ. ಓಕೆ, ರೈಟ್. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಪದನಿಮಿತ್ತ ಅಧ್ಯಕ್ಷರು ಸ್ಪೀಕರ್, ಭಾರತದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ. ಉಪರಾಷ್ಟ್ರಪತಿ ಪದವಿಯನ್ನ ಯಾರು ಹೊಂದಿರ್ತಾರೆ ಆ ಪದವೀಧರು ರಾಜ್ಯಸಭೆ ಅಧ್ಯಕ್ಷರಾಗಿರ್ತಾರೆ. ಅದಕ್ಕೆ ಇದನ್ನ ಪದನಿಮಿತ್ತ, ಎಕ್ಸ್ ಆಫಿಷಿಯೋ. ಉಪರಾಷ್ಟ್ರಪತಿ ಪೋಸ್ಟ್ ಅಲ್ಲಿರುವಂತವರು ಅವರು ರಾಜ್ಯಸಭೆ ಚೇರ್ಮನ್ ಆಗಿರ್ತಾರೆ ಅನ್ನುವಂಥದ್ದು. ಈಜಿ ಕ್ವಶನ್ ಇದೆಯಲ್ಲ. ಭಾರತ ಸರ್ಕಾರ ಕಾಯ್ದೆ 1935 ಒಳಗೊಂಡಿರುವ ಸೂಚನೆಗಳ ಉಪಕರಣಗಳನ್ನು ಭಾರತದ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ? ಇಲ್ಲಿ 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಂತ ಕರಿತೀವಲ್ಲ, ಇಲ್ಲಿ ಸೂಚನೆಗಳ ಉಪಕರಣ, ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಎಲ್ಲಿ ಬರುತ್ತೆ ಸ್ನೇಹಿತರೆ? ಇದು ಡೈರೆಕ್ಟ್ ಆಗಿ ಇದು ಕೂಡ ಸಾಕಷ್ಟು ಬಾರಿ ಇವನ್ IAS ಅಲ್ಲಿ ಕೂಡ ಕೇಳಿದಂತ ಪ್ರಶ್ನೆಗಳು ಇವೆಲ್ಲ, ನೆನ್ಪಿಟ್ಕೊಂತ ಹೋಗಿ. ರೈಟ್, ಇದು ಯಾವುದು ಬರುತ್ತೆ? ಓಕೆ, ಸರ್ಕಾರ ಕಾಯ್ದೆ 1935 ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್. ಮೂಲಭೂತ ಹಕ್ಕುಗಳಾಗಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು DPSP. ಮೂಲಭೂತ ಕರ್ತವ್ಯಗಳು ಕೇಂದ್ರ ಮತ್ತು ರಾಜ್ಯದ ಸಂಬಂಧ. ಸರಿಯಾದ ಉತ್ತರ ಯಾವುದು? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು DPSP. ಅಲ್ಲಿರುವಂತ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಇರುವಂತ ಎಲ್ಲಾ ಮಾತುಗಳನ್ನ DPSP. ಓಕೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಈ ತರ ಒಂದು ಕಾನ್ಸೆಪ್ಟ್ ಇದೆ. DPSP ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಎಲ್ಲಿಂದ ತಗೊಂಡಿವಿ ನಾವು? ಆಕ್ಚುಲಿ ಐರ್ಲೆಂಡ್ ಇಂದ, ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿವಿ. ಬಟ್ ಇದರ ಒಳಗಡೆ ಇರುವಂತ ಕಂಟೆಂಟ್, ಇದರ ಒಳಗಡೆ DPSP ಅಲ್ಲಿ ಇರುವಂತ ಪಾಯಿಂಟ್ ಗಳನ್ನ ಎಲ್ಲಿಂದ ತಗೊಂಡಿವಿ? ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಸೂಚನೆಗಳ ಉಪಕರಣ, ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿಂದ ತಗೊಂಡಿರುವಂತದ್ದು. ಓಕೆ, ಈ ಇದನ್ನ ಬಿಟ್ಟು ಯಾವ ದೇಶದಿಂದ ತಗೊಂಡಿವಿ ಎರವಲು ಪಡೆದಿವಿ ಅಂದ್ರೆ ಐರಿಷ್. ಬಟ್ DPSP ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನಷ್ಟೇ ತಗೊಂಡಿವಿ, ಆತರ ಒಂದು ತತ್ವವನ್ನು ಅಷ್ಟೇ ತಗೊಂಡಿವಿ ನಾವು. ಬಟ್ ಅದ್ರ ಒಳಗಡೆ ಏನು ವಿಷಯ ಇದೆ ಅದೆಲ್ಲ ತಗೊಂಡಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ 1935 ಮೂಲಕ. ಸಾಕಷ್ಟು ಬಾರಿ ರಿಪೀಟ್ ಆದಂತ ಕ್ವಶನ್, ಇದು ನೆನ್ಪಿಡ್ಬೇಕು. ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ 15, 16, 17, 18 ತುಂಬಾ ಸಲ ಕೇಳಿದರೆ. ವೆರಿ ಈಸಿ ಕ್ವಶನ್ ಇದು. ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗ್ತದೆ? ಸಂಸತ್ತಿಗೆ, ಭಾರತದ ರಾಷ್ಟ್ರಪತಿಯವರಿಗೆ, ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ, ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಹಣಕಾಸು ಆಯೋಗ. ಇದು ಕೂಡ ಡೈರೆಕ್ಟ್ ಕ್ವಶನ್, ಈಜಿ ಇರುವಂತದ್ದು. ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಕಲ್ ಅನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಬಾಡಿಯಲ್ಲಿ ಪಕ್ಕಾ ಕ್ವಶನ್ ಇದು. ಸಾಕಷ್ಟು ಬಾರಿ ಮೇನ್ಸ್ ಅಲ್ಲಿ ಕೂಡ KS ಅಲ್ಲಿ ಕೇಳ್ತಾ ಇರ್ತಾರೆ. ಇದನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅನುಚ್ಛೇದ ಆರ್ಟಿಕಲ್ ಅನ್ನ ಕೊಡ್ತಾರೆ. ಅನುಚ್ಛೇದ 54, 75, 155, 164 ಕೊಟ್ಟು ಇಲ್ಲಿ ಭಾರತದ ರಾಷ್ಟ್ರಪತಿಯ ಚುನಾವಣೆ, ಪ್ರಧಾನಮಂತ್ರಿ ಹಾಗೂ ಇತರೆ ಮಂತ್ರಿಮಂಡಲ ಸದಸ್ಯರ ನೇಮಕಾತಿ, ರಾಜ್ಯದ ರಾಜ್ಯಪಾಲರ ನೇಮಕಾತಿ, ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲ ಸದಸ್ಯರ ನೇಮಕಾತಿ. ಇಲ್ಲೆಲ್ಲ ಆಪ್ಷನ್ಗಳು ಕೊಡ್ತಾ ಹೋಗಿದರೆ ಯಾವುದು ಸರಿ? ಈ ಅನುಚ್ಛೇದ 54 ಏನ್ ಹೇಳುತ್ತೆ ಸ್ನೇಹಿತರೆ? ಭಾರತದ ರಾಷ್ಟ್ರಪತಿಯ ಚುನಾವಣೆ ಬಗ್ಗೆ ಹೇಳುತ್ತೆ. 1A ಇರಬೇಕು. 1A ಯಾವ್ದ್ರಲ್ಲಿದೆ? ಇಲ್ಲಿ 1A ಇದೆ, ಇದು 1B ಇದೆ, ಇದು C ಇದೆ, D ಇದೆ. ಸೊ ಹಂಗಾಗಿ ಎಲ್ಲ ರಿಜೆಕ್ಟ್ ಮಾಡಿ ಇದೇ ಸರಿಯಾದ ಉತ್ತರ. ಬರೀ ಒಂದು ಆರ್ಟಿಕಲ್ ಗೊತ್ತಿದ್ರು ಸಾಕು, ನೀವು ಸರಿಯಾದ ಉತ್ತರವನ್ನ ಕಂಡುಹಿಡಿಯಬಹುದು. ಓಕೆ, ರೈಟ್. ಅಕಸ್ಮಾತ್ 54ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ಅಂತ ಅನ್ಕೊಳ್ಳಿ, ಕೆಲವೊಬ್ಬರಿಗೆ ಆ ತರ ಕೂಡ ಆಗಿರ್ತದೆ. ಈಜಿ ಇದು ಆಕ್ಚುಲಿ. 75 ಏನ್ ಹೇಳುತ್ತೆ? ಪ್ರಧಾನಮಂತ್ರಿ ಹಾಗೂ ಇತರೆ ಮಂತ್ರಿಮಂಡಲ ಸದಸ್ಯರ ನೇಮಕವನ್ನ ಮಾಡೋದ್ರ ಬಗ್ಗೆ ಹೇಳುತ್ತೆ. ಇದು ಗೊತ್ತಿತ್ತಂದ್ರೆ ಎರಡನೇದು B ಅಂತ. ಎರಡನೇದು B ಎಲ್ಲಿದೆ ನೋಡಿ? ಇವೆಲ್ಲ ಮೂರಲ್ಲೂ ಇಲ್ಲ, ಮೂರು ಮತ್ತೆ ರಿಜೆಕ್ಟ್ ಮಾಡಿ ಇದೊಂದು ಗೊತ್ತಿತ್ತಂದ್ರೂ ಆಪ್ಷನ್ A ಅಂತ ರೆಡಿ ಸರಿ ಉತ್ತರ ಕೊಡ್ಬೋದು. ಆಯ್ತಪ್ಪ, ಇವೆರಡೂ ಗೊತ್ತಿರಲಿಲ್ಲ, 155 ಅಷ್ಟೇ ಏನಾದ್ರೂ ಗೊತ್ತಿತ್ತಂದ್ರೆ ಅದು ರಾಜ್ಯಪಾಲರ ನೇಮಕಾತಿ ಬಗ್ಗೆ ಇರುವಂತದ್ದು. ಅದು 3C ಇರುವಂತದ್ದು ಇದು ಒಂದೇ ಇದೆ. ಎಲ್ಲ ಈ 4 ಆರ್ಟಿಕಲ್ ಅಲ್ಲಿ ಒಂದೇ ಗೊತ್ತಿದ್ರು ಕೂಡ ಆನ್ಸರ್ ಮಾಡಬಹುದು. 4 ಗೊತ್ತಿರಲೇಬೇಕಂತಿಲ್ಲ. ಈ ತರ ಎಲಿಮಿನೇಷನ್ ಮೆಥಡ್ ಅಲ್ಲಿ ನೀವು ಟ್ರೈ ಮಾಡಬಹುದು. 164ನೇದು ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಸದಸ್ಯರ ನೇಮಕಾತಿ ಮಾಡೋದ್ರ ಬಗ್ಗೆ ಇರ್ತದೆ. ಓಕೆ, ರೈಟ್. ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ವಿಷಯಗಳಾದ ಪೊಲೀಸ್ ಹಾಗೂ ಸಾರ್ವಜನಿಕ ವ್ಯವಸ್ಥೆ. ಪೊಲೀಸ್ ಅನ್ನುವಂಥದ್ದು ಲಾ ಅಂಡ್ ಆರ್ಡರ್ ಅಥವಾ ಪಬ್ಲಿಕ್ ಆರ್ಡರ್ ಅಂತ ಕರಿತೀವಿ. ಪಬ್ಲಿಕ್ ಲಾ ಅಂಡ್ ಆರ್ಡರ್, ಸಾರ್ವಜನಿಕ ಸುವ್ಯವಸ್ಥೆ ಯಾವ ಪಟ್ಟಿಯಲ್ಲಿ ಬರ್ತದೆ? ಇದೆಲ್ಲ ರಾಜ್ಯ ಪಟ್ಟಿ, ಒಕ್ಕೂಟ ಪಟ್ಟಿ ಅಂದ್ರೆ ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ಕಂಕರೆಂಟ್ ಲಿಸ್ಟ್, ಮೇಲಿನ ಎಲ್ಲಾ ಪಟ್ಟಿಗಳಲ್ಲಿ ಬರ್ತದೆ. ಯಾವುದು ಉತ್ತರ? ರಾಜ್ಯ ಪಟ್ಟಿಯಲ್ಲಿ. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದು ಪೊಲೀಸ್ ಯಾರಿಗೆ ರಿಪೋರ್ಟ್ ಹಾಕ್ತಾರೆ? ನೀವು ಕರ್ನಾಟಕದಲ್ಲಿ PSI ಆಗಿ ಹೋದ್ರೆ ನಿಮಗೆ ಹೆಡ್ ಬಾಸ್ ಯಾರೋದು? ಗೃಹ ಮಂತ್ರಿಗಳು. ಕರ್ನಾಟಕದ ಹೋಮ್ ಮಿನಿಸ್ಟರ್ ಇರ್ತಾರೆ, ಕೇಂದ್ರದ ಹೋಮ್ ಮಿನಿಸ್ಟರ್ ನೀವು ರಿಪೋರ್ಟ್ ಮಾಡೋದಲ್ಲ. ಕರ್ನಾಟಕ ಅವ್ರು ಮಾತ್ರ ಇದೆಲ್ಲ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋದು ಅವರೇ ಇರ್ತದೆ. ಸೊ ರಾಜ್ಯ ಪಟ್ಟಿಯಲ್ಲಿ ಇರ್ತದೆ ಪೊಲೀಸ್. ಏನೇ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಬಂದ್ರು ಆ ರಾಜ್ಯದವರೇ ನೋಡ್ಕೋಬೇಕು. ಕೇಂದ್ರ ಎಂಟ್ರಿ ಕೊಡಕ್ ಬರಲ್ಲ. ತುಂಬಾ ಎಕ್ಸ್ಟ್ರೀಮ್ ಆಗಿ ರಾಜ್ಯದವ್ರಿಗೆ ಏನೂ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವಾಗಷ್ಟೇ ಎಂಟ್ರಿ ಕೊಡುತ್ತೆ ರಾಜ್ಯ. ಓಕೆ, ಅದು ಯಾವ ಆರ್ಟಿಕಲ್ ಹೇಳುತ್ತೆ? ಯಾರಾದ್ರೂ ಹೇಳ್ಬೋದಾ?
ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ ಆಗಿ ರಾಜ್ಯ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೇಂದ್ರದವರು ಎಂಟ್ರಿ ಕೊಡ್ತಾರೆ. ಅದು ಆರ್ಟಿಕಲ್ ಕೂಡ ತುಂಬ ಸಲ ಕೇಳಿದ್ದಾರೆ, KS IAS ಲೆವೆಲ್ಗೆ ಕೇಳ್ತಾರೆ. ಯಾವ ಆರ್ಟಿಕಲ್ ಇರ್ಬೋದು ಅದೆಲ್ಲ ಹೇಳಿದ್ದೀನಿ ನೋಡಿ. ಓಕೆ, ರೈಟ್. ತೆರಿಗೆ ಹಾಗೂ ಇತರೆ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗ್ತದೆ. ಅದೇ ಟೈಮಲ್ಲಿ ಇದನ್ನ ಎಕ್ಸಾಕ್ಟ್ ಇದೇ ಕ್ವಶನ್ ಅನ್ನ 2011ರ UPSC ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಎಕ್ಸಾಕ್ಟ್ ಡಿಟ್ ಟು ಡಿಟ್ ಇದೇ ಕ್ವಶನ್ ತೆಗೆದು ಇಲ್ಲಿ ಇಟ್ಟಿದ್ದಾರೆ. ಸೊ ಅದಕ್ಕೆ UPSC ಸ್ವಲ್ಪ ನೋಡಿದ್ರೆ ಇಲ್ಲಿ ರಿಪೀಟ್ ಆಗ್ತದೆ. ತೆರಿಗೆ ಹಾಗೂ ಇತರೆ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗ್ತದೆ. ಭಾರತದ ಸಾದಿಲ್ವಾರು ನಿಧಿ, ಭಾರತದ ಸಂಚಿತ ನಿಧಿ, ಪ್ರಧಾನಮಂತ್ರಿ ಪರಿಹಾರ ನಿಧಿ, ಸಾರ್ವಜನಿಕ ಖಾತೆ. ಪಬ್ಲಿಕ್ ಅಕೌಂಟಿಂಗ್ ಮಾಡ್ತಾರಾ? ಇಲ್ಲ. ಪ್ರಧಾನಮಂತ್ರಿ ನಿಧಿ ಇದು ಇಲ್ಲ. ಭಾರತದ ಸಾದಿಲ್ವಾರು, ಸಂಚಿತ, ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಲ್ಲಿಗೆ ಬರ್ತದೆ. ಅಂದ್ರೆ ನೀವು ಕಟ್ಟುವಂತ ಯಾವುದೇ ತೆರಿಗೆ ಆಗಿರ್ಬೋದು, ಬೇರೆ ದೇಶದಿಂದ ಸಾಲ ತಗೊಂಡ್ಬಂದ್ರೆ ಅದೆಲ್ಲ ಇಲ್ಲಿಗೆ ಭಾರತ ಸಂಚಿತ ನಿಧಿಗೆ ಬರ್ತದೆ. ಇಲ್ಲಿಂದ ದುಡ್ಡು ತೆಗಿಬೇಕಾದ್ರೆ ನಾವು ಬಜೆಟ್ ಅನ್ನ ಪಾಸ್ ಮಾಡಿದ ಮೇಲೆ ತೆಗಿಯಕ್ಕಾಗೋದಿಲ್ಲ, ಅಂದ್ರೆ ತೆಗಿಯಕ್ ಬರಲ್ಲ. ಸೇಮ್ ಇದೇ ಕ್ವಶನ್ ಹೇಳಿದ. ಹೌದೇ, ಇದು ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ. ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ರಾಷ್ಟ್ರಪತಿ ಅಂಡರ್ಲಿ ಇರ್ತದೆ. ಇದು ಸಂಚಿತ ನಿಧಿ, ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಪಾರ್ಲಿಮೆಂಟಿನ ಪರ್ಮಿಷನ್ ತಗೊಂಡ ಮೇಲೆ ತೆಗೆಯುವಂಥದ್ದು. ಓಕೆ, ಈ ರೀತಿ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಫಾಸ್ಟ್ ಆಗಿ ಈ ತರ ಮುಗಿಸೋಣ. ಫಸ್ಟ್ PSI ಆ ಥರ ಮುಗೀತದೆ. ಅದಾದ್ಮೇಲೆ ನಾವು ಈಗ ಪೊಲೀಸ್ ಕಾನ್ಸ್ಟೇಬಲ್ದು, ನಂತರ SDA, FDA, ಗ್ರೂಪ್ C, KS ಈ ರೀತಿ ಎಲ್ಲ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇದು ಗ್ರೂಪ್ P ಪೋಸ್ಟ್ ತುಂಬಾ ಚೆನ್ನಾಗಿರೋದು. ಸಂಘಟಿ ಸರ್ ಅಕಾಡೆಮಿಯನ್ನು ನೋಡ್ತಾ ಹೋಗಿ. ಈ 15 ಯೂನಿಟ್ ಅನ್ನ ಜಸ್ಟ್ 100 ಅವರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳಿದೀನಿ. ನೀವು ಆರಾಮ್ ಈ ಕ್ಲಾಸ್ಗಳನ್ನು ಕೇಳಿದ್ರೆ 90ವರೆಗೂ ಸ್ಕೋರ್ ಮಾಡುವಂತ ಅಷ್ಟು ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ಚೆನ್ನಾಗಿ ಓದ್ತಾ ಹೋಗಿ, ಟೈಮ್ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ.